ಕನ್ನಡದ ಬಾವುಟ ನಾವು ಜಪಾನಲ್ಲಿ ಹಾರಿಸ್ತಾ ಇದ್ದೀವಿ. ರೋಮಾಂಚನವಿ ಕನ್ನಡ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ಜಪಾನ್ ಸಕುರ ಟೈಮಲ್ಲಿ ನೋಡಬೇಕು ಅಂತ ಹೇಳ್ತಾರೆ. ಚೆನ್ನಾಗಿ ಹಾಕ್ಬೇಕು. ನೀವೇ ಬೈಕ್ ಓಡಿಸ್ಕೊಂಡು ಹೋಗತ್ತರ ಇದ್ರ ಅವ್ರ ಪಾಪ ಅವ್ರನ್ನ ನಿಲ್ಸ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಿದಾರೆ. ಪಿಂಕ್ ಅಂಡ್ ಪಿಂಕ್ ಮ್ಯಾಚಿಂಗ್ ನೋಡಿ, ನಮ್ ಜೈ ರಾಮಾದ್ ಇದಾರಲ್ಲ ಅವ್ರ ಬ್ರದರ್ ಇವರು. ಜಪಾನ್. ನಮಸ್ಕಾರ, ಶುಭೋದಯ, ವೆಲ್ಕಮ್ ಟು ಜಪಾನ್. ಜಪಾನ್ ಹೇಳಿ ಕೇಳಿ ತುಂಬ ಸುಂದರವಾದ ದೇಶ. ಜಪಾನ್ ನಾವು ಎಲ್ಲ ಸೀಸನಲ್ಲೂ ನೋಡಿದ್ದೀವಿ. ಆಟಮಲ್ಲಿ ನೋಡಿದ್ದೀವಿ, ಸಮ್ಮರಲ್ಲಿ ನೋಡಿದ್ದೀವಿ, ವಿಂಟರಲ್ಲಿ ನೋಡಿದ್ದೀವಿ. ಆದರೆ ಈ ಸತಿ ನಾವು ಜಪಾನ್ಗೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರನ್ನ ಸಕುರ ಟೈಮ್ಗೆ ಕರ್ಕೊಂಡ್ಬಂದಿದ್ದೀವಿ. ಸಕುರ ಎಷ್ಟು ಸುಂದರವಾಗಿರುತ್ತೆ ಅಂತ ಹೇಳಿದ್ರೆ ನಾನು ನಿಮ್ಗೆ ಹೇಳಲ್ಲ, ಬನ್ನಿ ಹೋಗಿ ನಿಮಗೆ ಕರ್ಕೊಂಡೋಗಿ ತೋರಿಸ್ತೀನಿ. ಜೊತೆಗೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬ ಆಲ್ರೆಡಿ ಫುಲ್ ರೆಡಿಯಾಗಿ ಬಸ್ಸಲ್ಲಿ ಕೂತ್ಕೊಂಡಿದ್ರೆ ಬನ್ನಿ ಅವ್ರನ್ನ ಮಾತಾಡ್ಸೋ. ಜಪಾನ್ ಟೂರ್ನಕ್ಕೆ ಸ್ಟಾರ್ಟ್ ಮಾಡೋಣ. ಶುಭೋದಯ, ವೆಲ್ಕಮ್ ಟು ಜಪಾನ್. ಓ, ಏನಿದು ವಾಯ್ಸ್ ಒಬ್ರದ್ದು ಮಾತ್ರ ಬಂದಿದ್ದು ನನಗೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಜಪಾನ್. ಸರಿ, ಎಲ್ಲರೂ ಎಕ್ಸೈಟ್ ಆಗಿರೋ ಜಪಾನ್ ನೋಡ್ಲಿಕ್ಕೆ? ಓ, ಈಗ ಬಂತು ವಾಯ್ಸ್. ಆಸಮ್ ಆಸಮ್. ಇದೇ ಎನರ್ಜಿ ಇವತ್ತಿನ ತನಕ. ನಾವು ಬಾಯಿ ಹೇಳತಕ್ಕ ಇದೇ ಎನರ್ಜಿ ಇರಬೇಕು. ಓಕೆ, ರೀಚಾರ್ಜ್ ಮಾಡ್ಕೊಂತಾರೋಣ ನಮ್ಗೆ ನಾವೇ ಚೆನ್ನಾಗಿ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಜಪಾನ್. ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಇದೇ ಆಗಸ್ಟ್ 25ನೇ ತಾರೀಕು ನಾವು ಜಪಾನ್ ಗ್ರೂಪ್ ಅನ್ನು ಆರ್ಗನೈಸ್ ಮಾಡಿದೀವಿ. ಟೋಕಿಯೋ, ಕಿಯೋಟೋ, ಒಸಾಕಾ, ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಹಿರೋಶಿಮಾ ಕೂಡ ತೋರಿಸ್ಕೊಂಡ್ ಬರ್ತೀವಿ. ಬೇಗ ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಜೊತೆ ಮಾತಾಡಿ ನಿಮ್ಮ ಜಪಾನ್ ಗ್ರೂಪ್ ಅನ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಆಗಸ್ಟ್ 25ನೇ ತಾರೀಕು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಜಪಾನ್ ಕಡೆ ಹೋಗ್ತಾ ಇರೋಣ. ಆಕ್ಚುಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸೆನ್ಸೋಜಿ ಟೆಂಪಲ್, ಇಟ್ಸ್ ರಿಯಲಿ ವೆರಿ ಬ್ಯೂಟಿಫುಲ್. ಸೊ ಎಲ್ಲರೂ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರು ಫೋಟೋ ತೆಗೆಸ್ಬೇಕಾದ್ರೆ. ಸರ್, ನಿಮ್ಮ ಫೋಟೋಗ್ರಫಿ ಸ್ಕಿಲ್ಸ್ನ ತೋರಿಸ್ತಾ ಇದ್ದೀರಾ? ಏನು ಕಾಣಿಸ್ತೀವಿ? ಅವು ಡ್ರ್ಯಾಗನ್ ಅಲ್ಲ? ಸ್ಪಾಟೆಡ್ ಡ್ರ್ಯಾಗನ್ ಆ್ಯಕ್ಚುಲಿ. ಈ ಥರ ತೋರಿಸ್ತಾರೆ ನೋಡಿ, ಹಿಂಗೆ ಆ್ಯಕ್ಚುಲಿ ಇವತ್ತು ಮಳೆ ಬರ್ತಾ ಇದೆ, ಬಟ್ ಮಳೆ ಬರ್ತಾ ಇದ್ರು ಕೂಡ ಎಷ್ಟು ಪ್ಲೆಸೆಂಟ್ ಆಗಿದೆ. ಆ್ಯಂಡ್ ಸಿಕ್ಕಾಪಟ್ಟೆ ಜನ. ಸಕುರ ಟೈಮ್ ಅಂತ ಏನು ಹೇಳ್ತೀವಲ್ಲ, ಇಟ್ಸ್ ರಿಯಲಿ ಮಿತ್ ಅಲ್ಲ. ನೋಡಿ, ನೀವೇ ನೋಡ್ತಾ ಇದ್ದೀರಾ, ಹೋಗೋಕ್ಕಾಗ್ತೀರಾ ಎಷ್ಟು ಜನ ಇದ್ದಾರೆ. ಅದು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕೂಡ ಮುಂದೆ ಎಲ್ಲ ಹೋಗ್ತಾ ಇದ್ದಾರೆ ವೈಟ್ ಪತ್ರಿಕೆ ಇಟ್ಕೊಂಡು. ಸೊ ಬನ್ನಿ ಫಸ್ಟ್ ದರ್ಶನ ತಗೋಣ, ಅಲ್ಲಿಂದ ನಮ್ಮ ಟೋಕೆಟನ್ನ ಸ್ಟಾರ್ಟ್ ಮಾಡೋಣ. ಸೆನ್ಸೋಜಿ ಟೆಂಪಲ್ನ ನೋಡೋಕೆ ಬಂದಿದ್ದೀವಿ. ನಮ್ಮ ಗೈಡ್ ಮೀಟಿಂಗ್ ಪಾಯಿಂಟ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ಸೆನ್ಸೋಜಿ ಟೆಂಪಲ್ ನೋಡೋಕ್ಕೆ ಮುಂಚೆ ಸೊ ಎಲ್ಲರೊಂದು ಹಾಯ್ ಹೇಳ್ತೀರಾ ನನಗೆ? ಹಾಯ್ ಹಾಯ್ ಹಾಯ್, ವೆಲ್ಕಮ್ ಟು ಜಪಾನ್, ವೆಲ್ಕಮ್ ಟು ಜಪಾನ್. ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದಿಂದ ಜಪಾನ್ಗೆ ಸ್ವಾಗತ, ಸುಸ್ವಾಗತ. ಸೇ ಹಾಯ್, ಕೊನಿಚಿವಾ ಜಪಾನ್. ಜೈ ಆಶಾ ಕಿರಣ್. ಜೈ ಅಂತಿರಯ್ಯ. ಹಾಯ್ ಸರ್, ಹಾಯ್ ಹಾಯ್ ಹಾಯ್. ಜಪಾನಿಗೆ ಬಂದು ಇನ್ನ ಫಸ್ಟ್ ದಿನ ಇದು. ನೀವು ಈಗ ಯಾರನ್ನ ನಗುಮುಖ ನೋಡ್ತಾ ಇದ್ದೀರಲ್ಲ, ಇದ್ದೇ ನಗುಮುಖ ನಂಗೆ ಹೋಗೋ ತನಕ ಇರಬೇಕು. ಅಷ್ಟೇ ಎನರ್ಜಿ ಕೂಡ ಇರಬೇಕು ನಮಗೆ. ಓಕೆನಾ? ಸೊ ಜಪಾನ್ ಸೂಪರ್ ಆಗಿದೆ ಕಲ್ಚರಲ್ಲಿ. ಸೊ ಎಕ್ಸ್ಪೀರಿಯನ್ಸ್ ಮಾಡೋಣ. ಸಕುರ ಒಂದೇ ಅಲ್ಲ, ಸಕುರ ಜಸ್ಟ್ ಎ ಪಾರ್ಟ್. ಓಕೆ, ಸೊ ಎಂಜಾಯ್ ಮಾಡೋಣ. ಓಕೆ, ಸೊ ಏನಾರು ಅನ್ಕೊಂಡು ವಿಶ್ ಮಾಡಿ. ಇವಾಗ ಫುಲ್ ಚೆನ್ನಾಗಿ ಹಾಕ್ಬೇಕು. ದೀರ್ಘ ಸುಮಂಗಲಿ ಭವ, ದೀರ್ಘ ಸುಮಂಗಲಿ ಭವ. ಅಂಡ್ ವಾಟ್ ಎವರ್ ಕಮ್ಸ್, ಡೋಂಟ್ ವರಿ. ಒನ್ ಸ್ಟಿಕ್ ತೆಗಿರಿ. ಸ್ಟಿಕ್ ತೆಗಿಬೇಕಾ? ಓಕೆ, ನಾವು ಸ್ಟಿಕ್ ನಂಬರ್ ಅಲ್ಲಿ ಇಲ್ಲಿ ನಂಬರ್ ಇರುತ್ತೆ ನೋಡಿ. ಇಟ್ಸ್ 67. ಓಕೆ, 67. ವೆರಿ 67. 16. ಹಿಯರ್ ಇಟ್ ಇಸ್. ಓಪನ್ ಮಾಡಿ. ಒಂದು ತಗೊಳ್ಳಿ, ಒಂದು ಶೀಟ್ ತಗೊಳ್ಳಿ. ಸೊ ಇದೆಲ್ಲ ಜಾಪನೀಸಲ್ಲಿ ಬರೆದಿರ್ತಾರೆ. ಓ, ಇಟ್ಸ್ ಅ ಬ್ಯಾಡ್ ಫಾರ್ಚೂನ್. Now you try. So
ಏನು ಅನ್ಕೊಂಡ್ಬಿಡಿ ಜಸ್ಟ್ ಇವ್ರ ಮಿತ್ ಅಷ್ಟೇ. ಅಲ್ಲೇ ಕಟ್ಬಿಡಿ ಮೇಡಮ್, ಹಂಗೆ ಇಲ್ಲೇ ಬಿಟ್ಬಿಟ್ಟು ಹೋಗ್ಬೋಣ ಅದನ್ನೆಲ್ಲ ಅಲ್ಲಿ ಕಟ್ಟೋದು. Oh, only if you have a few bad friends, please tie it to your rack. ಇಲ್ಲಿ ಕಟ್ಬಿಡಿ. This is how you do a papa pariyara. ಸೊ ಎಲ್ಲ ಕಳಿತು ಅನ್ಕೊಂಡ್ಬಿಡಿ ಅವಾಗ ಅಷ್ಟೇ. ಗುಡ್ ಅಂತ ಇದೆ ಮ್ಯಾಮ್, ಅದೇ ಬಂದ್ಬಿಟ್ಟು ಗುಡ್ ಫಾರ್ಚೂನ್ ಇನ್ ಫ್ಯೂಚರ್. ಆಸಮ್ ಫೈನಲಿ ಅದು ನೀವು ಇಟ್ಕೊಂಡು ಹೋಗ್ಬೋದು ನಿಮ್ಮ ಜೊತೆಗೆ. ಯಾವುದೇ ಜಾತಿ ಯಾವುದೇ ಧರ್ಮ ಆದ್ರೂ ಕೂಡ ಇನ್ಸೆನ್ ಊದ್ಗಡ್ಡೆ ಸ್ಮೆಲ್ ನೋಡಿದ ತಕ್ಷಣ ನಮ್ಗೊಂಥರ ಡಿವೈನ್ ಸ್ಮೆಲ್ ಬರ್ತಲ್ವಾ, ಫುಲ್ ಸ್ಪಿರಿಚುಯಾಲಿಟಿ ಬರ್ತಲ್ಲ. ತುಂಬಾ ತುಂಬಾ ಟ್ರಿಪ್ಸ್ ಆಶಾ ಮೇಡಮ್ ಹತ್ರ ಮಾಡ್ಬೇಕು ಅಂತ ಅದೇ. ಒಳ್ಳೇದಾಗ್ಲಿ ಮೇಡಮ್ ನಿಮ್ಗೆ ಆಕ್ಚುಲಿ ಇದರಿಂದ ಆಕ್ಚುಲಿ. ಸೆನ್ಸೋಜಿ ಟೆಂಪಲ್ ಎಷ್ಟು ಸತಿ ನೋಡಿದ್ರು ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಜನನೂ ಜನ, ದೇವರೇ ಕಾಣಿಸ್ತಾ ಇಲ್ಲ. ಸೊ ಹೇಳ್ದಂಗೆ ಸಕುರಾ ಬಂದು ತುಂಬಾ ಹೈ ಸೀಸನ್ನು. ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ಬೇರೆ ಟೈಮಲ್ಲಿ ಬರೋಕ್ಕೂ ಅಥವಾ ಸಕುರಾ ಟೈಮಲ್ಲಿ ಬರೋಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ. ಸೊ ಇಸ್ ದ ರಿಯಾಲಿಟಿ. ಟೋಕಿಯೋ ಸ್ಕೈ ಟ್ರೈನ್ ನೋಡೋಕ್ಕೆ ಬಂದಿದ್ದೀವಿ. ಇವತ್ತು ಫುಲ್ಲು ಕ್ಲೌಡಿ ಇದೆ, ಅದಕ್ಕೆ ಕ್ಲಿಯರಾಗಿ ಇಲ್ಲಿ ನೋಡ್ಕೋತಾ ಇದ್ದಾರೆ ಒಂದು ರೌಂಡು. ಅದು ಕಾಣ್ತಾ ಇಲ್ವೋ ಗೊತ್ತಿಲ್ವ. ಸೊ ಇಲ್ಲಿ ಕ್ಲಿಯರಾಗಿ ನೋಡ್ಕೊಂಬಿಡಿ, ಫುಲ್ ಕ್ಲೌಡಿ ಇರೋದ್ರಿಂದ. ಇವಾಗ ಟೋಕಿಯೋ ಸ್ಕೈ ಟ್ರೈನ್ ಬಂದಿದ್ದೀರಿ, ಇವಾಗ ಕ್ಲೌಡಿ ಬೇರೆ ಇದೆ. ಸೊ ಅಕಸ್ಮಾತ್ ಅದು ಸಿಕ್ಕಿಲ್ಲ ವ್ಯೂ ಅಂದರೆ ಹಿಂದೆ ನೋಡಿ ತಿರುಗಿ ಎಲ್ಲ ಹಿಂದೆ ನೋಡೋಣ, ಅದೇ ಹಿಂದೆ ನೋಡ್ಕೊಂಬಿಡಿ ಹಾಗೆ. ಬಟ್ ಬ್ಯೂಟಿಫುಲ್ ಟವರ್ ಇದು ಆ್ಯಕ್ಚುಲಿ. ಸನ್ನಿ ಡೇಸ್ ಇದ್ದಾಗ ಹೇಳ್ತಾರೆ ಮೌಂಟ್ ಫೂಜಿ ಕಾಣುತ್ತಂತೆ. ಸೊ ನೀವೆಲ್ಲ ಬ್ಯೂಟಿಫುಲ್ ಆಗಿದ್ರಲ್ಲ, ಮೌಂಟ್ ಫೂಜಿ ಶೈ, ಅದಕ್ಕೆ ಅದು ಬರಲ್ವಂತೆ ಅದಕ್ಕೆ ಮೌಂಟ್ ಫೂಜಿ ಇವತ್ತು. ಜೈ ಕರ್ನಾಟಕ, ಜೈ ಕನ್ನಡ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಸ್ಕೈ ಟ್ರೈನ್. ಹಿಂಗೆ ಜೋಶ್ ಬರ್ಬೇಕು, ಹಿಂಗೆ ಬಂದರೆ ಕಳ ನಮಗೆ. ಕಾಣಿಸ್ತಾ ಇದೆ ಸ್ವಲ್ಪ ಅದ್ರ ವ್ಯೂ, ಕಾಣಿಸ್ತಾ ಇಲ್ವಾ? ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಹೇಳ್ಬೇಕು ಅಂದರೆ. ಲೈಕ್ ಮಿಸ್ಟಿಕಲ್ ಥರ ಇದೆ ಆ್ಯಕ್ಚುಲಿ. ಶುಭೋದಯ, ಅರಿಗಾತ ಗೊಸಾಯ್ಮಾಸ್. ನಾವಿವತ್ತು ಟೋಕಿಯೋಗೆ ಸಯೋನಾರ ಹೇಳ್ತಾ ಇದ್ದೀವಿ. ಟೋಕಿಯೋಯಿಂದ ಮೌಂಟ್ ಫುಜಿ ಕಡೆ ಹೋಗ್ತಾ ಇದ್ದೀವಿ. ನಮ್ಮ ಬಸ್ ರೆಡಿಯಾಗಿದೆ. ಅರೆ ಓಹಾಯೋ ಗೊಸಾಯ್ಮಾಸ್, ಓಹಾಯೋ ಗೊಸಾಯ್ಮಾಸ್. ಸೊ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬಗೆ ಹಾಯ್ ಅಣ್ಣ. ಗುಡ್ ಮಾರ್ನಿಂಗ್, ಶುಭೋದಯ. ಓಹಾಯೋ ಗೊಸಾಯ್ಮಾಸ್, ಗುಡ್ ಮಾರ್ನಿಂಗ್. ಓಹಾಯೋ ಗೊಸಾಯ್ಮಾಸ್. ಸೊ ನಾವು ಇವನ್ನ ಗ್ರೀಟ್ ಮಾಡ್ತಾರ. ಸೊ ಇವತ್ತೇನು ನೋಡ್ತಾ ಇದೀವಿ ನಾವಿವತ್ತು? ಜೋರಾಗಿ ಹೇಳ್ಬೇಕು. ಮೌಂಟ್ ಫೂಜಿ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಮೌಂಟ್ ಫೂಜಿ ಕಾಣಿಸ್ಕೊಳೋದೇ ಇಲ್ಲ, ವರ್ಷದಲ್ಲಿ ಕೆಲವೇ ದಿನಗಳು ಮಾತ್ರ ಕಾಣಿಸ್ಕೊಂತವೆ. ನಂದು 6-7 ವಿಸಿಟ್ ಲಾಸ್ಟ್ ವಿಸಿಟ್ ಮಾತ್ರ ಕಾಣಿಸ್ಕೊಂಡಿತ್ತು. ಸೊ ಪ್ರೇ ಮಾಡ್ಕೋಣ ದೇವರಿಗೆ ಮೌಂಟ್ ಫೂಜಿ ಕಾಣಿಸ್ಕೊಳ್ಳಿ ಅಂತ. ಎನರ್ಜಿ ಬರ್ತಾ ಇದೆ ಇವಾಗ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಸೆಕೆಂಡ್ ಡೇ. ದಾರಿ ಉದ್ದಕ್ಕೂ ಒಳ್ಳೆ ಸೀನ್ಗಳನ್ನ ನೋಡ್ಕೊಂಬಂದು ಈಗ ಒಂದು ರೆಸ್ಟ್ ಸ್ಟೇಷನ್ ನಿಲ್ಸ್ಕೊಂಡಿದ್ದೀವಿ. ಎಷ್ಟು ದೊಡ್ಡ ರೆಸ್ಟ್ ಸ್ಟೇಷನ್ಸ್ ಅಂದರೆ ಓ ಮೈ ಗಾಡ್. ಜಪಾನಲ್ಲಿ ಆ್ಯಕ್ಚುಲಿ ಸ್ವಲ್ಪ ಕಮ್ಮಿ ಜಾಗ ಇರುತ್ತೆ, ಬಟ್ ಈ ಜಾಗದಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡೆ ರೆಸ್ಟ್ ಸ್ಟೇಷನ್ಸ್ನ. ಆಮೇಲೆ ಇಲ್ಲಿ ಡಾಗ್ ಪಾರ್ಕ್ ಬೇರೆ ಇದೆ. ಡಾಗ್ ಕರ್ಕೊಂಬರೋ ನೋಡಿ, ಡಾಗ್ ರನ್ ಅಂತ ಬರ್ದಿದ್ದಾರೆ. ಸೊ ಡಾಗ್ನು ಕೂಡ ಕರ್ಕೊಂಬಂದು ನಾವು ವಾಕ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೋದು. ಸೊ ಜಾಪನೀಸ್ ರೆಸ್ಟ್ ರೂಮ್ಸು ಹೇಳಂಗಿಲ್ಲ, ವೆರಿ ಕ್ಲೀನ್, ವೆರಿ ಆರ್ಗನೈಸ್ಡ್. ಜೊತೆಗೆ ಇಲ್ಲಿ ಕುಡಿಯೋಕ್ಕೆ, ತಿನ್ನೋಕ್ಕೆ, ಆಳುಮುಳು ಕಸ ಕಡಿಯೋ ತಿನ್ನೋಕ್ಕೆ ಕೂಡ ಇರುತ್ತೆ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬ ಫಿಗರ್ ಔಟ್ ಮಾಡ್ತಾ ಇದ್ದಾರೆ ವೆಂಡಿಂಗ್ ಮಿಷಿನ್ ಕಾಫಿ ಹೆಂಗೆ ತೊಗೊಳೋದು ಅಂತ. ಹೋಗಿ ತೊಗೊಂಡ್ರೆ ಹೆಲ್ಪ್ ಮಾಡೋಣ. ಹಾಯ್ ಸರ್, ಗೊತ್ತಾಯ್ತಾ ಹೆಂಗೆ ತೊಗೊಳೋದು ಅಂತ ವೆಂಡಿಂಗ್ ಮಿಷಿನ್? ಏನು ತೊಗೊಂಡ್ರಿ ನೀವು? ಓಹೋ, ಟೂಲಿಸ್ ಇಸ್ ವೆರಿ ಗುಡ್ ಬ್ರ್ಯಾಂಡ್ ಮ್ಯಾಮ್. ಆ್ಯಕ್ಚುಲಿ ಟೂಲಿಸ್ ಕಾಫಿ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಹಾಟ್ ಕಾಫೀಸ್ ಕೂಡ ಬರುತ್ತೆ ನಮಗೆ ಇಲ್ಲಿ. ಓಕೆ, ಸರ್ ಇಸ್ ಟೇಕಿಂಗ್ ಹಾಟ್ ಕಾಫಿ ಅಲ್ಲ ಸರ್. ಯು ಕ್ಯಾನ್ ಸಿ ನಿಮ್ದು ಪ್ರೊಸೆಸ್ ಆಗೋದು ಕೂಡ ತೋರಿಸ್ತಾರೆ ಇಲ್ಲಿ ಅವರು. ಇಫ್ ಯು ಆರ್ ಸೀಯಿಂಗ್ ನಾವು ಸಿ. ಸೊ ಏನು ಮಾಡ್ತಾರೆ, ಯಾವ ಪ್ರೊಸೆಸ್ಸು ಅಂತೆಲ್ಲ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಏನು ಎಷ್ಟು ಇದಾಗ್ತಿದೆ ಅಂತ ಕೂಡ ತೋರಿಸ್ತಾರೆ. ಸೊ ಇಟ್ಸ್ ವೆರಿ ವೆರಿ ಲೈಕ್ ಟ್ರಾನ್ಸ್ಪರೆನ್ಸಿ. ಯಾ ಟೆಕ್ನಾಲಜಿಯಾ. ನೀವೇ ಬೈಕ್ ಓಡಿಸ್ಕೊಂಡು ಹೋಗತ್ತರ ಇದ್ದೀರಾ? ಅವರ ಪಾಪ ಅವ್ರನ್ನ ನಿಲ್ಲಿಸ್ಬಿಟ್ಟು ಆಯ್ತಾ ಬೈಕ್ ರೈಡ್ ಆಯ್ತಾ? ಪೋಸ್ ಮಾತ್ರ ಕೊಟ್ಟಿದ್ದು ಅಷ್ಟೇ ಅಲ್ವಾ? ಎಷ್ಟು ಚೆಂದ ಇದೆಲ್ಲ ಬೈಕ್ಸ್ ಎಲ್ಲ. ಯಾ, ಸೊ ವೆರಿ ಕೈಂಡ್ ಪೀಪಲ್ ಆ್ಯಕ್ಚುಲಿ. ಸೊ ಬೈಕ್ ಇದ್ರು ಫುಲ್ ಕ್ರೇಜಿಯಾಗಿರೋ ಫೋಟೋಸ್ ತರಿಸ್ಕೊತಾ ಇದ್ರು. ಸೊ
ಸೊ ಇಟ್ ಇಸ್ ಗುಡ್. ಜಾಪನೀಸ್ ಪೀಪಲ್ ಹೇಗೆ ಮೇಡಮ್, ಹೇಗೆ ಅನಿಸ್ರು ಅವರು ಜಾಪನೀಸ್ ಪೀಪಲ್? ಮೇಡಮ್ ಸೂಪರ್, ಅವ್ರ ಕಲ್ಚರ್ ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆ ಅಲ್ಲ ಮೇಡಮ್. ಎಲ್ಲರಿಗೂ ಒಳ್ಳೆ ನೋಡಕ್ಕಾಗಿಲ್ಲ ಅಂದ್ರೆ ಹೈಟ್ ಜಾಸ್ತಿ ಇದೆ ಅಂದ್ಬಿಟ್ಟು ಪಾಪ ಹೈಟ್ ಸರಿ ಮಾಡಿ ಕೊಡ್ತಾರೆ. ಎಸ್, ದೇ ಆರ್ ವೆರಿ ಕೈಂಡ್ ಪೀಪಲ್ ಆ್ಯಕ್ಚುಲಿ. ಹೇಗೆ ಅನಿಸ್ತಾ ಇದೆ ಜಪಾನ್? ಹೇಗೆ ಅನಿಸ್ತಾ ಇದೆ? ಕಲ್ಚರ್ ಹೇಗಿದೆ? ಕಂಟ್ರಿ ಹೇಗಿದೆ? ಏನು ಇಷ್ಟ ಆಗ್ತಿದೆ? ಎಲ್ಲಾನು ಇಷ್ಟ ಆಗ್ತಿದ್ಯಾ? ನೈಸ್ ನೈಸ್ ನೈಸ್. ರೆಜಿಸ್ಟ್ರೇಷನ್ಸ್ ಅಲ್ಲಿ ನಿಂತ್ಕೊಂಡಿದ್ದೀವಿ. ಸೊ ಸ್ವಲ್ಪ ಬಿಸಿಲು ತಗೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ವೆಲ್ಕಮ್ ಟು ಮೌಂಟ್ ಫೂಜಿ. ಇಲ್ಲಿ ಕರ್ನಾಟಕ ಫ್ಲಾಗ್ ಹಾಸ್ತಾ ಇದೀವಿ ನಾವು ಮೌಂಟ್ ಫೂಜಿಯಲ್ಲಿ. ನಮ್ಮ ಕನ್ನಡ ಧ್ವಜ ಅಲ್ಲಿ ತೋರಿಸೋಕೆ ಭಾರಿ ಸಂತೋಷ ಆಗ್ತಾ ಇದೆ. ಇನ್ನು ಕನ್ನಡದ ಬಾವುಟ ನಾವು ಜಪಾನಲ್ಲಿ ಹಾರಿಸ್ತಾ ಇದ್ದೀವಿ ಫ್ಲೈಯಿಂಗ್ ಪಾಸ್ಪೋರ್ಟ್ ಮುಖಾಂತರ. ತುಂಬ ಧನ್ಯವಾದಗಳು. ಒಳ್ಳೆ ಕನ್ನಡಿಗರ ಸಂಘ ಮತ್ತು ಸಹವಾಸ ಮತ್ತು ನಗು ಎಲ್ಲ ನಡೀತಾ ಇದೆ. ಎಲ್ಲ ನವರಸ ಕಾಣಲಿಕ್ಕೆ ಸಿಗ್ತಾ ಇದೆ. ತುಂಬ ಸಂತೋಷ. ಒಳ್ಳೆ ಆಹಾರ, ಬೆಂಗಳೂರಿನ ತಂದ ಕುರುಕಲು ತಿಂಡಿಗಳು ತಿಂತಾ ಮುರುಕಿ ಮೌಂಟ್ ಫೂಜಿಯಲ್ಲಿ ಬ್ಯಾಂಗ್ಳೂರ್ ಕುರುಕಲು ತಿಂಡಿಗಳು. ಸೊ ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ಸರ್ ನೀವು ಸರ್ವಿಸ್ ಮಾಡಿದ್ರ ಸರ್? ಆಕ್ಚುಲಿ ಹೇಳಿ ಸರ್ ಅದ್ರ ಬಗ್ಗೆ. ನೀವು ಎಲ್ಲಿಂದ ಬಂದಿದ್ರಾ? ಕಾಶ್ಮೀರದಲ್ಲಿ ನಾನು ಸರ್ವಿಸ್ ಮಾಡಿದ್ದೀನಿ. ಮಾಡಿಬಿಟ್ಟು ಬೇರೆ ಕಡೆ ಎಲ್ಲ ಮಾಡಿದ್ದೀನಿ. ಮಣಿಪುರ, ನಾಗಾಲ್ಯಾಂಡು, ಅಸ್ಸಾಮು, ಡೆಲ್ಲಿ ಮತ್ತು ಕಾಶ್ಮೀರದಲ್ಲಿ ನಾನು ಬಂದೇ ಇಲ್ಲ 2 ವರ್ಷ. ಆ ಸೊಬಗಿನಿಂದ ನೋಡಿಕೊಂಡು ನಾನು ಮನೆಗೆ ಬಂದಿಲ್ಲ. ನಮ್ಮ ತಂದೆ ತೀರೋದ್ಮೇಲೆ ನಾನು ಬಂದದ್ದು. ನನಗೆ ತುಂಬ ದೇಶ ಸೇವೆ ಮಾಡಲಿಕ್ಕೆ ನನಗೆ ತುಂಬ ಇಷ್ಟ ಆಯಿತು. ದೇಶ ಸೇವೆ ಮಾಡಿದ್ದೀನಿ. ಮಾಡಿಬಿಟ್ಟು ಬಂದು ಅಲ್ಲಿ ರಿಟೈರ್ಡ್ ಆಗಿಬಿಟ್ಟು ತಿರುಗಿ ಮತ್ತೆ ಎಂಬಸಿ ಮಾನ್ಯತೆ ಟೆಕ್ ಪಾರ್ಕಲ್ಲಿ ಸೆಕ್ಯೂರಿಟಿ ಆಫೀಸರಾಗಿ ಕೆಲಸ ಮಾಡಿದ್ದೀನಿ. ಈಗ ಫ್ಲೈಯಿಂಗ್ ಪಾಸ್ಪೋರ್ಟಲ್ಲಿ ಬಂದು ತುಂಬ ಚೆನ್ನಾಗಿದೆ. ನನಗೆ ಖುಷಿ ಆಯಿತು. ನಮ್ಮ ಕರ್ನಾಟಕ ಬಾವುಟ ಇಲ್ಲ ಆರ್ಸ ತುಂಬಾ ಹೆಮ್ಮೆ ಅನ್ಸುತ್ತೆ ಅಲ್ವಾ? ತುಂಬಾ ಹೆಮ್ಮೆ ವಿಷಯ ಆಕ್ಚುಲಿ. ಹೌದು, ಬಾವುಟ ಆರಿಸ್ಬೇಕು, ಕನ್ನಡ ಬಾವುಟನ ಆರಿಸ್ಬೇಕು ನಾವು, ಮತ್ತೆ ಭಾರತದ ಧ್ವಜವನ್ನು ಆರಿಸ್ಬೇಕು. ಹೌದು ಹೌದು. ನಮಗೆ ಭಾರತದ ಧ್ವಜ, ಕರ್ನಾಟಕ ಧ್ವಜ ಎರಡು ಒಂದೇ. ಸರ್ ಒಂದು ಕೇಳ್ಪಟ್ಟೆ, ನಮ್ಮ ಕರ್ನಾಟಕ ನಮ್ಮ ಭಾರತ ಧ್ವಜ ನಾವೆಲ್ಲ ಕಡೆ ಹಾರಿಸೋಂಗಿಲ್ಲ. ಇಟ್ಸ್ ನಾಟ್ ಎ ಲೀಗಲ್ ಥಿಂಗ್ ಅಂತ. ಬಿಕಾಸ್ ಲೈಕ್ ಐ ಆಮ್ ಆಸ್ಕಿಂಗ್ ಯು, ಸತ್ಯನಾ ಅದು? ಬಿಕಾಸ್ ನಮಗೆ ನಾವು ಆಕ್ಚುಲಿ ಆರ್ಸಕ್ಕೆ ತುಂಬಾ ಇಷ್ಟ. ನಮಗೆ ನಮ್ಮ ಕರ್ನಾಟಕ ಬಾವುಟ ಜೊತೆ ನಮ್ಮ ಹೆಮ್ಮೆ ನಮ್ಮ ಭಾರತ ಕೂಡ. ಬಟ್ ಹವೆವರ್ ಇಟ್ಸ್ ನಾಟ್ ಲೀಗಲ್. ನಮಗೆ ಭಾರತದ ಬಾವುಟ ಎಲ್ಲ ಕಡೆ ಹಾರ್ಸಕ್ಕೆ, ಬೇರೆ ದೇಶದಲ್ಲಿ ಹಾರ್ಸಂಗ್ ಇಲ್ಲ ಅಂತ ಲೀಗಲ್ ಆಗಿ ಹೇಳ್ತಾರೆ. ಸೊ ಅದನ್ನ ನನಗೆ ಗೊತ್ತಾದ್ರೆ ಇದಾಗುತ್ತೆ, ಖುಷಿ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ಜೈ ಕರ್ನಾಟಕ, ಜೈ ಕನ್ನಡ. ಸರ್ ನಿಮ್ಮ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನಮಸ್ಕಾರ, ನಾನು ರಾಜೇಶ್ ಪೈ ಅಂತ ಬಾಸ್ಟನ್ನಿಂದ ಬಂದಿದ್ದೀನಿ. ನನ್ನ ಹುಟ್ಟೂರು ಉಡುಪಿ. ಇಲ್ಲಿ ನನಗೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಯಾಕೆ ಖುಷಿ ಆಯ್ತು ಅಂದರೆ ನಮ್ಮ ಕನ್ನಡಿಗರ ಜೊತೆ ಸುತ್ತಾಟ ಆಗುತ್ತಲ್ವಾ, ಅದಕ್ಕೆ ಸಂತೋಷ. ನಮ್ಮ ಹೇಳಿದ್ರು ಒಂದು ಹಾಡು ಬೇಕಂತ, ಒಂದು ಕನ್ನಡ ಹಾಡು ಕನ್ವರ್ಟ್ ಮಾಡಿದ್ದೀನಿ. ಭಾರತ ಭೂಷಿರ ಇದೆಯಲ್ಲ, ಅದು ಕನ್ವರ್ಟ್ ಮಾಡ್ತೀನಿ. ಜಪಾನ್ ಭೂಷಿರ ಮಂದಿರ ಸುಂದರಿ, ಭುವನ ಮನೋಹರಿ, ಮೌಂಟ್ ಫ್ಯೂಜಿ ಕುಮಾರಿ. ಜಪಾನ್ ಭೂಷಿರ ಮಂದಿರ ಸುಂದರಿ. ಇವರೆಲ್ಲ ಸುಂದರಿಯರೇ, ಅವರ ಮುಂದೆ ಅದೊಂದು ಸುಂದರಿ. ವಾವ್, ಜೋರ್ ಚಪ್ಪಾಳೆ ಅಂತ ಬರಬೇಕು ಸರ್ಗೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಆಫ್ ಕೋರ್ಸ್ ಆ ಬ್ಯೂಟಿ ಮತ್ತೆ ಇನ್ ಬ್ಯೂಟಿ ಎಲ್ಲ ಸೂಪರ್ ಆಗಿದ್ದೀರಾ. ಮೌಂಟ್ ಫೂಜಿನ ಹೆಣ್ಣು ಹುಡುಗಿ ಅಂತ ಕರೀತಾರೆ. ಸೊ ಅವ್ರು ಮೌಂಟ್ ಫೂಜಿ ನೋಡಿ ಕೋಪ ಮಾಡ್ಕೊಂಡ್ಬಿಡ್ತಾರೆ ನಿಮ್ಮೆಲ್ಲ ಬ್ಯೂಟೀಸ್ ನೋಡ್ಬಿಟ್ಟು. ಆಮೇಲೆ ಕಾಣಿಸ್ಕೊಂಡಿದ್ರೆ ಕಷ್ಟ. ಹೇಳಿ ಸರ್. ರೋಮಾಂಚನವಿ ಕನ್ನಡ, ಕನ್ನಡ ಕನ್ನಡ ಕನ್ನಡ, ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಹಾಡಿಲ್ಲ ಜೊತೆಗೆ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ರೋಮಾಂಚನವಿ ಕನ್ನಡ, ಕನ್ನಡ ಕನ್ನಡ ಕನ್ನಡ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ, ಜೈ ಕರ್ನಾಟಕ. ಸಕುರ. ವಾವ್, ಸಕುರ ಎಲ್ಲ ಕಡೆ ನೋಡ್ಬೋದು. ಬಟ್ ಜಪಾನಲ್ಲಿ ಏನಕ್ಕಪ್ಪ ಇಷ್ಟು ಫೇಮಸ್ ಅಂದರೆ ಈ ಎನ್ವಿರಾನ್ಮೆಂಟ್ ಏನಿದೆಯಲ್ಲ, ಅಲ್ಲಿ ಸೂಪರಾಗಿ ಕಾಣುತ್ತೆ ಸಕುರ ಮರಗಳು. ಸೊ ಸಕುರ ಮರದ ಹತ್ರ ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬ ಫುಲ್ಲು ಸಕುರ ಟ್ರೀಸ್ನ ಎಂಜಾಯ್ ಮಾಡ್ತಾರೆ. ಒಂದಲ್ಲ ಎರಡಲ್ಲ ಸಾವಿರಾರು ಮರಗಳಿದ್ದಾವೆ. ಆ್ಯಂಡ್ ಬ್ಯೂಟಿಫುಲ್ ಸಕುರ ಮರಗಳು. ವಾವ್ ಮ್ಯಾಮ್ ತಗೊಂಡೋಗ್ತೀರಾ ಮನೆಗೆ ಸಕುರ ಮನೆ ಗಿಡನ? ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಪಿಂಕ್ ಆ್ಯಂಡ್ ಪಿಂಕ್ ಮ್ಯಾಚಿಂಗ್.
ಸೊ ಹಾಸಮ್ ಆಗಿದೆ ಸಕುರಾ ಗಿಡಗಳು ಮಾತ್ರ. ನೋಡಿ ನಮ್ಮ ಜೈರ್ ಅಹಮದ್ ಇದ್ದಾರಲ್ಲ, ಅವ್ರ ಬ್ರದರ್ ಇವರು. ಶಿವಾಜಿನಗರದಿಂದ ಬಂದಿಲ್ಲ, ರಾಜಾಜಿನಗರದಿಂದ ಬಂದಿದ್ದಾರೆ. ಜೋಡಿ ಇವರು ಜೈರ್ ಅಹಮದ್ ಅಲ್ಲ, ಜೈರ್ ಅಹಮದ್ ಅಲ್ಲ, ಬಸವಗುಡಿ ಶ್ರೀನಿವಾಸ್ ಅಪೂರ್ವ ಸಹೋದರಗಳು. ಮೌಂಟ್ ಫೂಜಿನ ನಾವು ಅಲ್ಲಿ ಹೇಳ್ತಾ ಇದ್ದೀವಿ. ಮೌಂಟ್ ಫೂಜಿ ವಾಟರ್, ವಾವ್ ಜಲಪಾತ. ಕೋಲ್ಡ್ ಆಗ್ತಿದ್ಯಾ? ಮೌಂಟ್ ಫೂಜಿ ವಾಟರ್ ಮೇಡಮ್, ಅದಕ್ಕೆ ಫುಲ್ ಕೋಲ್ಡ್. ಸೊ ನಾವಲ್ಲಿ ನೋಡ್ತಾ ಇದ್ದೀವಿ ಮೌಂಟ್ ಫೂಜಿ ವಾಟರ್, ಪ್ಯೂರೆಸ್ಟ್ ಫಾರ್ಮ್ ಆಫ್ ದ ವಾಟರ್. ಒಂದು ಕುಡಿಯೋಕ್ಕೆ ಚಾನ್ಸ್ ಸಿಗ್ತಾ ಇದೆ. ಸೊ ಫುಲ್ ಕೋಲ್ಡ್ ಇದೆ ಅಂತ ಹೇಳ್ತಾರೆ ಮೌಂಟ್ ಫೂಜಿ ವಾಟರು ಮೇಡಮ್. ಫುಲ್ ಕೋಲ್ಡ್ ಇದೆಯಾ? ಹೇಗಿದೆ ಎಕ್ಸ್ಪೀರಿಯನ್ಸು? ಫುಲ್ ಕೋಲ್ಡ್ ಆಗೈತಾ? ಟೇಸ್ಟ್ ಮಾಡಿ ಮೇಡಮ್, ವಾಟರ್ ಕೂಡ ಟೇಸ್ಟ್ ಮಾಡಿ. ಮೌಂಟ್ ಫೂಜಿನ ನೋಡಿಕೊಂಡು ಮೌಂಟ್ ಫೂಜಿ ವಾಟರ್ನ ಕುಡಿದಾದ್ಮೇಲೆ ಈ ಪೂಲ್ಗಳು ಎಂಥ ಕ್ಲಿಯರ್ ಆಗಿರೋ ಪೂಲ್ಗಳು, ಮೀನೆಲ್ಲ ಕಾಣಿಸುತ್ತೆ, ಅಷ್ಟು ಕ್ಲಿಯರ್ ಆಗಿದೆ. 8 ಪೂಲ್ ಇದೆ ಆ್ಯಕ್ಚುಲಿ ಇಲ್ಲಿ. ಸೊ 8 ಪೂಲ್ನ ನೋಡಿಕೊಂಡು ನಾವು ಈ ಚೆರಿ ಬ್ಲಾಸಮ್ನ ಎಂಜಾಯ್ ಮಾಡಿಕೊಂಡು ಹಳ್ಳಿನ ಹೋಗ್ತಾ ಇದ್ದೀವಿ. ಸೊ ಬ್ಯೂಟಿಫುಲ್ ಹಳ್ಳಿ ಮಾತ್ರ ಇದಂತೂ. ಹಳ್ಳಿ ಮನೆಗಳು, ಹಳ್ಳಿ ಜನ, ಒಂದು ಜಪಾನ್ ಅಂತ ನಮಗೆ ಏನು ಅನಿಸುತ್ತಲ್ಲ ಅದನ್ನು ಈ ಪಿಕ್ಚರ್ ನೋಡಿ ನಾವು ಅನ್ಕೋಬೋದು. ಅಫ್ಕೋರ್ಸ್ ಜನ ಜಾಸ್ತಿ ಇದ್ದಾರೆ. ಮೌಂಟ್ ಫೂಜಿ ಇವತ್ತು ಎಲ್ಲ ಕಡೆಗೂ ಕಾಣಿಸ್ತಿದೆ, ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ ಚೆರಿ ಬ್ಲಾಸಮ್, ಐ ಆಮ್ ಹ್ಯಾಪಿ. ಚೆರಿ ಬ್ಲಾಸಮ್, ಮೌಂಟ್ ಫೂಜಿ ಮತ್ತು ಹಳ್ಳಿ ಏನು ಅನ್ನಿಸ್ತಾ ಇದೆ? ಚೆನ್ನಾಗಿದೆಯಾ? ಸೊ ಚೆರಿ ಬ್ಲಾಸಮ್ ಇಷ್ಟ ಆಯ್ತಾ, ಮೌಂಟ್ ಫೂಜಿ ಇಷ್ಟ ಆಯ್ತಾ ನಿಮಗೆ? ವಾತಾವರಣನೇ ಚೆನ್ನಾಗಿದೆ ಅಲ್ವಾ? ಒಂದು ಎರಡು ಭೇದ ಭಾವ ಮಾಡೋಕ್ಕೆ ಆಗಲ್ಲ ಅಲ್ಲ? ನಿಮ್ಗೆ ಇಷ್ಟ ಆಯಿತು? ಎವ್ರಿಥಿಂಗ್ ಇಸ್ ಕ್ರೇಜಿ, ತುಂಬಾ ಚೆನ್ನಾಗಿದೆ. ಪ್ರಪಂಚ ತುಂಬಾ ಇಟ್ಸ್ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ. ಟ್ರೂ ಎಂಜಾಯ್ ಮಾಡೋಣ. ಸಕುರಾಗೆ ಎಂತಕ್ಕೆ ಎಷ್ಟೊಂದು ಜನ ಬರ್ತಾರೆ ಅಂದರೆ ತೋರಿಸ್ತೀನಿ ನೋಡಿ. ಎಂಥ ವ್ಯೂ ಇದೆ ಅಲ್ಲಿ. ಮೌಂಟ್ ಫೂಜಿ ಕಾಣಿಸ್ತದೆ, ಅಲ್ಲಿ ಮೌಂಟ್ ಫೂಜಿ ವಾಟರ್ ಹೋಗ್ತಾ ಇದೆ, ಸಕುರಾ ಮರಗಳಿದ್ದಾವೆ. ಹಳ್ಳಿಲಿದ್ದೀವಿ ನಾವು ಆ್ಯಕ್ಚುಲಿ. ಸುಂದರವಾದ ಎನ್ವಿರಾನ್ಮೆಂಟ್ ಅಂತ ಹೇಳ್ಬೋದು. ಸೊ ಸಕುರಾಗೆ ಬರೋದು ವೆಲ್ ವರ್ತ್ ಅಂತ ಹೇಳ್ಬೋದು ಆ್ಯಕ್ಚುಲಿ. ಸೊ ಸಕುರಾ ಇಸ್ ದ ಬೆಸ್ಟ್ ಟೈಮ್ ಮೌಂಟ್ ಫೂಜಿ ಮತ್ತು ಈ ಸಕುರಾ ಪ್ಲಾಂಟ್ಸ್ ಎನ್ವಿರಾನ್ಮೆಂಟ್ನ ಎಂಜಾಯ್ ಮಾಡಲಿಕ್ಕೆ. ಒಂದೊಂದು ದೇಶದಲ್ಲಿ ಒಂದೊಂದು ವಿಶೇಷತೆ ಇರುತ್ತೆ. ಸೊ ಇಲ್ಲಿನ ವಿಶೇಷತೆ ಜಪಾನಿನ ಸಕುರಾ ಟೈಮಲ್ಲಿ ನೋಡಬೇಕು ಅಂತ ಹೇಳ್ತಾರೆ. ಸೊ ಸಕುರಾ ಎಂತಕ್ಕಪ್ಪ ಅಂತ ನಿಮಗೆ ಕರ್ಕೊಂಡೋಗಿ ತೋರಿಸ್ತೀನಿ ಬನ್ನಿ. ಸಕುರಾ ಗಿಡಗಳ ಜೊತೆಗೆ ಮೌಂಟ್ ಫೂಜಿ ಏನು ಸುಂದರವಾಗಿ ಕಾಣಿಸ್ತಾ ಇದೆ ಅಂದರೆ, ಆ್ಯಕ್ಚುಲಿ ಮೌಂಟ್ ಫೂಜಿ ಕಾಣಿಸ್ಕೊಳೋದೇ ಇಲ್ಲ. ವರ್ಷದಲ್ಲಿ ಸ್ವಲ್ಪ ದಿನ ಮಾತ್ರ ಮೌಂಟ್ ಫೂಜಿ ಕಾಣಿಸ್ಕೊಳತ್ತೆ. ಆ ಸ್ವಲ್ಪ ದಿನದಲ್ಲಿ ನಾವು ಲಕ್ಕಿಯಸ್ಟ್ ಡೇ. ಯಾಕಂದರೆ ಇಂಥ ಬ್ಯಾಕ್ಗ್ರೌಂಡ್ ಜೊತೆಗೆ ಮೌಂಟ್ ಫೂಜಿ ಆ್ಯಂಡ್ ಸಕುರಾ, ಆಮೇಲೆ ಸುಂದರವಾದ ವಾತಾವರಣ ನೋಡೋಕ್ಕೆ ನಮ್ಮ ಜೊತೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬ ಮಾಡ್ತಿರೋ ತುಂಬಾ ಅದೃಷ್ಟ ಮಾಡಿದೆ. ಆ್ಯಕ್ಚುಲಿ ಕಾಣಿಸ್ಕೊಂಡಿರೋ ಜಾಗ ತುಂಬ ಚೆನ್ನಾಗಿ ಕಾಣಿಸ್ಕೊತಿದೆ ಅಂದರೆ ಲಕ್ಕಿ. ಯಾಕೆ ಇಷ್ಟೊಂದು ಜನ ಇಲ್ಲಿ ಗುಂಪು ಕಟ್ಕೊಂಡಿದೆ ಅಂತ ನೋಡ್ತಾ ಇದ್ರೆ ಏನ್ತಕ್ಕಪ್ಪ ಅಂತ ಹೇಳಿದ್ರೆ, ಎಲ್ಲ ಕಡೆ ನೋಡಿದ್ರು ಜನ. ಅಲ್ಲಿ ನಾವು ನೋಡ್ತಾ ಇರೋದು ಮೌಂಟ್ ಫೂಜಿ. ಕಾಣಿಸ್ತಾ ಇಲ್ಲ, ಫುಲ್ ಜನ ಇದ್ದಾರೆ. ಇಲ್ಲಿಂದ ನೋಡೋಣ. ಜಿಂಕೆ ಮರಿ ನೋಡಕ್ ರೆಡಿ ಆಗಿದ್ದೀರಾ? ಜಿಂಕೆ ಮರಿ ಹೇಳಿ ಸರ್, ಹಾಡು ಹೇಳಿ ಸರ್. ಜಿಂಕೆ ಮರಿದು ಬರಲ್ಲ ಮೇಡಮ್. ಆಹಾ, ಇಷ್ಟೊತ್ತಕ್ಕೆ ಆಡ್ತಾ ಇದ್ರಿ. ಎಷ್ಟು ಕರ್ಕೊಂಡೋಣ ಜಿಂಕೆ ಮರಿ ಇಲ್ಲಿಂದ? ಅಲ್ಲ, ನೀವೇನು ಹೇಳ್ಬೇಕು ಗೊತ್ತಾ, ಅವಾಗ ನಮ್ಮಲ್ಲೇ ಎಷ್ಟೊಂದು ಚೆನ್ನಾಗಿರೋ ಜಿಂಕೆ ಮರಿಗಳಿದ್ದಾರೆ, ಅವ್ರ ಮುಂದೆ ಏಂತಕ್ಕೆ ಅಂತ ಹೇಳ್ಬೇಕು ಹುಡುಗಿರಿಗೆ ಅಲ್ವಾ ಮೇಡಮ್? ನಾವಿವಾಗ ನಾರಾಗಿ ಬಂದಿದ್ದೀವಿ. ನಾರಾಗಿ ಬರೋದು 2 ರೀಸನ್ಗೆ. ಒಂದು ಜಿಂಕೆ ಮರಿಗಳನ್ನ ನೋಡೋಕ್ಕೆ, ಮತ್ತು ಒಂದು ಟೋರಾಜಿ ಟೆಂಪಲ್ನ ನೋಡೋಕ್ಕೆ. ದೇವಸ್ಥಾನ ಎಷ್ಟು ಸುಂದರವಾಗಿದೆ, ಜಿಂಕೆಗಳು ಕೂಡ ಅಷ್ಟು ಸುಂದರವಾಗಿದ್ದಾವೆ. ನಮ್ಮ ಹೆಣ್ಮಕ್ಳು ಕೂಡ ಸುಂದರವಾಗಿ ರೆಡಿ ಆಗಿಬಿಟ್ಟು ಜಿಂಕೆಗಳ ಥರನೇ ಟೆಂಪಲ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ, ದೇವಸ್ಥಾನ ನೋಡೋಕ್ಕೆ ಹೋಗ್ತಾ ಇದ್ದೀವಿ.
ಅದ್ರ ಮೇಲೆ ಕೂತ್ಕೊಂಡಾರ ಅಲ್ಲಿ ನೋಡಿ ನಿಮ್ಮ ಹಿಂದೆ ನೋಡಿ ಅಲ್ಲಿ ತೋಡಾಜಿ ಟೆಂಪಲ್ಗೆ ಇದು ಒಂದೊಂದು ಕಾಲದಲ್ಲಿ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ ಗೊತ್ತಾಗಿದೆ ಟೋಡಾಜಿ ಟೆಂಪಲ್ಲು ತೋಡಾಜಿ ಟೆಂಪಲ್ ಸಿಂಗಲ್ ಬೇಕಾ ಮೇಡಮ್ ನಿಮಗೆ ಚೆನ್ನಾಗಿ ಕಾಣಿಸ್ತಾರೆ ಇಬ್ರು ಸೀರಿಯಲ್ ಜೊತೆ ತೆಗ್ಸ್ಕೋಬೇಕು ಸರ್ ತೆಗ್ಸ್ಕೊತೆ 3 ಜನ ತೆಗಿಲ್ಲ ಆ್ಯಕ್ಚುಲಿ ನಮ್ಮವರು ಟ್ರೈ ಮಾಡ್ತಾರೆ ಆಸಮ್ ಬುದ್ಧಾಗೆ ನಮಸ್ಕಾರ ಮಾಡಿಕೊಂಡು ಕ್ಯಾಂಡಲ್ ಹಚ್ಚಿ ಜಪಾನ್ ಟೂರ್ ಚೆನ್ನಾಗಿ ನಡೆಯಪ್ಪ ಆಮೇಲೆ ಎಲ್ಲ ಟೂರು ಚೆನ್ನಾಗಿ ನಡೆಯಪ್ಪ ಅಂತ ಕೇಳ್ಕೊತಾ ಇದ್ದೀನಿ ಯಾಕಂದರೆ ನಮ್ಮದು ಅಪ್ಕಮಿಂಗ್ ಟೂರ್ಸ್ ತುಂಬಾ ಇದ್ದಾವೆ ಸೊ ಬುದ್ಧಾಗೆ ಒಂದು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಜಪಾನ್ ಹೇಗೆ ಅನ್ನಿಸ್ತಾ ಇದೆ ಜಪಾನ್ ತಿರ್ಗಾ ಬರ್ತೀರಾ ವಾಪಸ್ಸು ಓ ಜಪಾನ್ ಹುಡುಗ ನೋಡೋಣ ಹಂಗೆ ನಿಮ್ಗೊಬ್ರನ್ನ ಬೇಡ ಜಪಾನ್ ಹುಡುಗ ಬೇಡ ನಮ್ಗೆ ಇಲ್ಲೇ ಸೆಟ್ಲ್ ಆಗ್ಬೇಕು ಅನ್ಕೊಂಡಿದ್ದೀನಿ ಏನ್ ಇಷ್ಟ ಆಯ್ತು ಜಪಾನಲ್ಲಿ ಏನ್ ಇಷ್ಟ ಆಯ್ತು ಚೆನ್ನಾಗಿದೆ ನೀಟ್ನೆಸ್ ಶಿಸ್ತು ಮತ್ತೆ ರಸ್ತೆ ಅವ್ರದ್ದು ಜನ ಮತ್ತೆ ಅವ್ರದ್ದು ಏನಾದ್ರು ವಾರ್ಮ್ ಕಲ್ಚರ್ ಪೀಪಲ್ ಆರ್ ವೆರಿ ನೈಸ್ ಎಲ್ಲೋದ್ರೂ ಗ್ರೀನರಿ ಇದೆ ಫುಲ್ ಓಕೆ ಜಪಾನ್ ಹೈಲೈಟ್ ಏನಾಗಿತ್ತು ಇಲ್ಲಿವರೆಗೂ ನಿಮ್ಮ ಹೈಲೈಟ್ ಏನಾಗಿತ್ತು ಮೇನ್ ಹೈಲೈಟ್ ಅಂದ್ರೆ ಮಾಚಾ ಕುಡಿದ್ರೆ ಎಲ್ಲರೂ ಕುಡಿದ್ರೆ ಇಷ್ಟ ಆಯ್ತಾ ಮಾಚಾ ಗ್ರೀನ್ ಟೀ ಇವಾಗ ನಾವು ಪ್ರತಿದಿನ ಕುಡಿಯೋಣ ಅಂತ ಡಿಸೈಡ್ ಮಾಡಿದ್ದೀವಿ ಆಸಮ್ ಎಲ್ಲ ಹೆಲ್ದಿ ಎಲ್ಲರೂ ಹೆಲ್ದಿ ಫುಡ್ ಸೊ ಜಪಾನ್ಗೆ ಬರೋರ್ಗೆ ಏನ್ ಹೇಳ್ತೀರಾ ಬರ್ಬೇಕು ಅಂತ ಹೇಳ್ತೀರಾ ಜಪಾನ್ಗೆ ಎಲ್ಲರಿಗೂ ವಿದೌಟ್ ಎನಿ ಡೌಟ್ ಹಂಗೆ ಲೂಸ್ ವೇಟ್ ಅಂಡ್ ಗೋ ಒನ್ಸ್ ಇಟ್ಸ್ ಲೈಕ್ ಅ ಡಿಟಾಕ್ಸ್ ವಾವ್ ಸೊ ಯಾವ ಹೆಣ್ಮಕ್ಳಿಗೆ ಹೋಗಿ ಇಷ್ಟನೇ ಇಲ್ಲ ಹಾಗಾದ್ರೆ ಜಪಾನ್ ಬಿಟ್ಟು ಯಾವ ದೇಶಕ್ಕೆ ಹೋಗಿದ್ರೆ ಯಾವ ದೇಶನೂ ಇಷ್ಟ ಇಲ್ಲ ನಂಬರ್ 1 ತುಂಬಾನೇ ಖುಷಿ ಆಯ್ತು ಮೇಡಮ್ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಬಗ್ಗೆ ಏನ್ ಹೇಳ್ತೀರಾ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿ ತುಂಬಾ ಚೆನ್ನಾಗಿತ್ತು ಆಶಾ ಅವ್ರದ್ದು ನಗುಮುಖ ಯಾವಾಗಲೂ ನಗುಮುಖ ಒಂದೇ ಒಂದು ಮಿಸ್ ಅಂದ್ರೆ ಕಿರಣ್ ನೋಡ್ಬೇಕಿತ್ತು ನಮ್ಗೆ ನೆಕ್ಸ್ಟ್ ಟೈಮ್ ಬರ್ತೀವಿ ಮೇಡಮ್ ಪಕ್ಕ ಓಕೆ ಮ್ಯಾಮ್ ಥ್ಯಾಂಕ್ ಯು ವೆರಿ ಮಚ್ ಹಿಂಗೆ ನನ್ನತ್ತ ಖುಷಿಯಾಗಿ ಟ್ರಿಪ್ನ ಕಂಟಿನ್ಯೂ ಮಾಡೋಣ ಸೊ ಬನ್ನಿ ಹೇಳ್ತಾರೋಣ ಇವಾಗ ಥ್ಯಾಂಕ್ ಯು ವೆರಿ ಮಚ್ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಇದೇ ಆಗಸ್ಟ್ 25ನೇ ತಾರೀಕು ನಾವು ಜಪಾನ್ ಗ್ರೂಪ್ನ ಆರ್ಗನೈಸ್ ಮಾಡಿದ್ದೀವಿ ಟೋಕಿಯೋ ಕಿಯೋಟೋ ಒಸಾಕಾ ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಹಿರೋಶಿಮಾ ಕೂಡ ತೋರಿಸ್ಕೊಂಡ್ ಬರ್ತೀವಿ ಬೇಗ ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಜಪಾನ್ ಗ್ರೂಪ್ ಟೂರ್ನ ಬುಕ್ ಮಾಡ್ಕೊಳ್ಳಿ ಎಲ್ಲರೂ ಆಗಸ್ಟ್ 25ನೇ ತಾರೀಕು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಜಪಾನ್ ಕಡೆ ಹೋಗ್ತಾ ಇರೋಣ ಇವಾಗ ಆಕ್ಚುಲಿ ವಿಂಟರ್ ಮುಗಿದು ಸಮ್ಮರ್ ಸ್ಟಾರ್ಟ್ ಆಗ್ತದೆ ಈ ಜಿಂಕೆಗಳು ಮೈ ಮೇಲೆ ನೋಡ್ತಾ ಇದ್ದಾರೆ ನೀವು ಎಲ್ಲ ಕೂದಲೆಲ್ಲ ಉದುರೋಗ್ಬಿಟ್ಟಿದೆ ಇವಾಗ ವಿಂಟರ್ ಕೂದಲು ಉದ್ರಿ ಸಮ್ಮರ್ಗೆ ಸ್ಪಾಟ್ಸ್ ಎಲ್ಲ ಕಾಣಿಸುತ್ತೆ ನೋಡಿ ಇಲ್ಲಿ ಏನಂತಕ್ಕೆ ಇಷ್ಟೊಂದು ಜಿಂಕೆಗಳು ಇಲ್ಲೇ ಇದ್ದಾವೆ ಅಂದರೆ ಅಲ್ಲಿ ಅಂಗಡಿ ಇದೆ ಆಯಿತಾ ಅಂಗಡಿ ತಗೊಂಡಿದ ತಕ್ಷಣ ಅಲ್ಲೇ ಕ್ಯಾಚ್ ಹಾಕೊಂಡ್ಬಿಡ್ತಾರೆ ಯಾರು ಹೊರಗಡೆ ಹೋಗೋಕೆ ಬಿಡೋಲ್ಲ ನೋಡಿ ಕಾಯ್ತಾರೆ ನೋಡಿ ಹಿಂಗೆ ಕಾಯ್ತಾ ಇದ್ದಾವೆ ಇಲ್ಲಿ ಜಿಂಕೆ ಮರಿಗಳೆಲ್ಲಪ್ಪ ಇವು ದೇವರ ಜಿಂಕೆಗಳು ಇವೆಲ್ಲ ಸರ್ ನೀವು ಎಲ್ಲಿಂದ ಬಂದಿರಾ ಜಪಾನ್ ಟ್ರಿಪ್ ಹೇಗೆ ಅನ್ನಿಸ್ತಾ ಇದೆ ಇಷ್ಟು ದಿನ ಹೇಗಿತ್ತು ತುಂಬ ಚೆನ್ನಾಗಿತ್ತು ಮೇಡಮ್ ನಿಮಗೆ ದೊಡ್ಡ ಧನ್ಯವಾದ ನಮ್ಮದು ಮೂಲ ಊರು ಉಡುಪಿ ಕರ್ನಾಟಕ ನಾವು ಬಾಸ್ಟನ್ನಲ್ಲಿ 25 ವರ್ಷದಿಂದ ವಾಸ ಮಾಡ್ತಾ ಇದ್ದೀವಿ ಈ ಫ್ಲೈಯಿಂಗ್ ಪಾಸ್ಪೋರ್ಟ್ದು ನಾವು ಯೂಟ್ಯೂಬ್ ಸುಮಾರು ನೋಡ್ತಾ ಇರ್ತೀವಿ ನನಗೆ ತುಂಬ ಖುಷಿ ಆಯಿತು ನಿಮ್ಮದು ಮತ್ತು ಕಿರಣ್ದು ಒಂಥರ ಮಜಾ ಮಾಡ್ತೀರಾ ನೀವು ನಿಮ್ಮ ಎನರ್ಜಿ ನಮ್ಗೆ ಬಂದುಬಿಟ್ಟು ನಾವು ಮಾಡೋಣ ಅನ್ಕೋತಾ ಇದ್ವಿ ನೀವು ಹನಿಮೂನಿಗೆ ತಾನೇ ಬಂದಿರೋದು ಇವಾಗ ಸುಳ್ಳು ಹೇಳ್ಬೇಡಿ ಹೇಳಿ ಹನಿಮೂನ್ ತಾನೇ we watch your like YouTube like before I sleep I have to watch Flying Passport and then sleep and explore so I did whatever things you told me to do in Japan starting from mocha ice cream. How did you felt ಮ್ಯಾಮ್ ಸರ್ ನಮ್ಮ ರಿವ್ಯೂ ನಮ್ಮ ಇದು ಸಜೆಷನ್ಸ್ ನಿಮಗೆ ಓಕೆ ಅನ್ನಿಸ್ತಾ ಕರೆಕ್ಟಾಗಿ ಕೊಟ್ಟಿದ್ದೀವಿ ಸಜೆಷನ್ಸ್ ಅನಿಸ್ತಾ ನಮಗೆ ವಿಡಿಯೋಸಲ್ಲೆಲ್ಲ ನಮಗೆ ಒಂದೇನು ಖುಷಿ ಗೊತ್ತಾ ನೀವು ಯಾವುದೇ ಇದರಲ್ಲಿ ನಮಗೆ ಒತ್ತಡ ಇರಲ್ಲ ನಮ್ಮ ಪಾಡಿಗೆ ನಮ್ಗೆ ಇರೋಕ್ಕೆ ಬಿಡ್ತೀರಾ ಯಾವಾಗಲೂ ನಗನಗ್ತಾ ಮಾತಾಡ್ತೀರಾ ಏನು ಬೇಜಾರು ಮಾಡ್ಕೊಳ್ಳಲ್ಲ ಒಂದು 5 ನಿಮಿಷ ಹೆಚ್ಚು ಕಡಿಮೆ ಡಿಲೇ ಆದರೂ ಸಹ ನೀವು ಏನು ಬೇಜಾರು ಮಾಡ್ಕೊಳ್ಳಲ್ಲ ಅದು ನಮ್ಗೆ ಒಂಥರ ಸೌಹಾರ್ದಯುತ ವಾತಾವರಣ ಮತ್ತು ಏನಂದರೆ ನಮ್ಮವರೇ ಇರೋ ಥರ ನಮಗೊಂದು ಅನುಭವ ಆಯಿತು ಯಾಕಂದರೆ ಬೆಂಗಳೂರು ಕನ್ನಡಿಗರಲ್ವಾ ತುಂಬ ಖುಷಿ
ಖುಷಿ ಆಯಿತು. ಮತ್ತು ಊಟ ಆಗಲಿ, ಮತ್ತು ಹೋಟೆಲ್ ಆಗಲಿ, ಮತ್ತು ನೀವು ತೊಗೊಂಡು ನಮ್ಮನ್ನು ಕರೆಸಿದ ಪ್ಲೇಸ್ ಆಗಲಿ, ಡಿಫ್ರೆಂಟ್ ಬೇರೆ ಬೇರೆ ಜಾಗ ಆಗಲಿ, ಇದು ತುಂಬ ಚೆನ್ನಾಗಿ. ಜಪಾನ್ಗೆ ಬರೋರಿಗೆ ಏನು ಸಜೆಷನ್ಸ್ ಕೊಡ್ತಾರೆ? ಬರಬೇಕು ಅಂತ ಹೇಳ್ತಾರೆ ಜಪಾನ್ಗೆ ಬೇರೆಯವರು? ನನ್ನ ಪ್ರಕಾರ ಜಪಾನ್ ಖಂಡಿತ ಬರಲೇಬೇಕು, ಜೀವಮಾನದಲ್ಲಿ ಒಂದು ಸರ್ತಿ ಬರಲೇಬೇಕು. ಯಾಕಂದರೆ ಇಲ್ಲಿನ ಶಿಸ್ತು ನಾವು ಕಲಿಬೇಕಾಗುತ್ತೆ. ಇಲ್ಲಿನ ರಸ್ತೆಯಲ್ಲಿ ಏನು ಹೇಳ್ತಾರೆ, ಕಸ ಆಗಲಿ ಏನು ಗಲೀಜು ಮಾಡಲ್ಲ, ಮತ್ತು ಕಸದ ಬುಟ್ಟಿನೂ ಇಲ್ಲ. ಇದು ನಮಗೆ ಒಂಥರ ಏನು ಹೇಳ್ತಾರೆ, ಒಂದು ಶಾಕ್ ಇದು ನಮಗೆ. ಇಲ್ಲಿ ಕಸದ ಬುಟ್ಟಿನೂ ಇಲ್ಲ ಅಂದರೆ ಭಾರಿ ಶಾಕು. And less use of napkins ಇಲ್ಲ. ಮತ್ತು ಹೋಟೆಲ್ ರೂಮ್ ಎಷ್ಟು ಚೆನ್ನಾಗಿತ್ತು ಮೇಡಮ್, ಈ ಥರ ಹೋಟೆಲ್ ರೂಮೇ ನೋಡಿಲ್ಲ. ಯಾಕಂದರೆ ಕಿಮೋನೋ ಕೊಡ್ತಾರೆ ಹಾಕೋಕೆ. ಕಿಮೋನೋ ಅಂದರೆ ಬ್ಲೇಡು, ಬ್ರಷು ಎಲ್ಲ ಕೊಡ್ತಾರೆ. Exactly, the small things matters alva sir. Yeah. And the best and a secret is I love their bathroom. It's Yes. the best. I wish I could take it with me. Can we commode. install one, please? Their commode is very good. ಎಲ್ಲ ಹ್ಯಾಂಡ್ಸ್ ಫ್ರೀ. ಸೊ ನಮಗೆ ತುಂಬ Best ಖುಷಿ. in the world. Thank you sir. Thanks for joining our flying passport. ಖಂಡಿತ Sir. ಬರ್ತೀವಿ, ಫ್ಲೈಯಿಂಗ್ ಕಾನ್ಸರ್ಟ್ ಇನ್ನೊಂದ್ಸತಿ Thank you. ಖಂಡಿತ ಬರ್ತೀವಿ. ನಮ್ಮ ಎಲ್ಲ ಮಿತ್ರರಿಗೆ, ಅಮೆರಿಕಲ್ಲಿರೋ ಮಿತ್ರರಿಗೆ, We'll ಕನ್ನಡ come with a ಮಿತ್ರರಿಗೆಲ್ಲ big ಹೇಳ್ತೀವಿ. group. Thank you very much. Thank you.